ನಮ್ಮ ಸಿದ್ಧಾರೂಢರು ನಡ್ಕೊಂಡು ಭಕ್ತರ ಮನೆ ಬರ್ತಾ ಇದ್ರು. ಆ ಸಮಯಕ್ಕೆ ಏನಾಯ್ತಂದ್ರೆ ಒಬ್ಬ ಯತಿ, ಮಹಾನ್ ದೊಡ್ಡ ಯತಿ, ಆ ಯತಿಗಳು ಬಂದು ಸಿದ್ಧಾರೂಢರ ಮೇಲಿರ್ತಕ್ಕಂಥ ಬಿಳಿ ವಸ್ತ್ರವನ್ನು ತೆಗೆದುಕೊಂಡ್ರು. ಎಲ್ಲ ಭಕ್ತರು ದಂಗಾಗ್ಬಿಟ್ರು. ಆ ವಸ್ತ್ರ ತೆಗೆದುಕೊಂಡು ಹರಿದು ಬಿಟ್ರು. ಐದು ತುಂಡುಗಳನ್ನಾಗ ಮಾಡಿಬಿಟ್ರು. ಒಂದನ್ನ ಬೆಂಕಿಯಲ್ಲಿ ಹಾಕಿಬಿಟ್ರು, ಒಂದು ತುಂಡು. ಇನ್ನೊಂದು ತುಂಡು ನೀರಿಗೆ ಎಸೆದರು. ಮತ್ತೊಂದು ಮಣ್ಣಿನಲ್ಲಿ ಅಗೆದು ಹೂತಿ ಬಿಟ್ರು. ಇನ್ನೊಂದು ಗಾಳಿಗೆ ಬಿಟ್ರು. ಐದನೇದು ಆಕಾಶಕ್ಕೆ ಹಾರಿಬಿಟ್ರು. ಯಾರು ಆ ಯತಿ? ಯಾಕೆ ಅವರು ಸಿದ್ಧಾರೂಢರ ಮೇಲಿನ ವಸ್ತ್ರವನ್ನು ಹರಿದು ಬಿಟ್ರು? ಆ 5 ತುಂಡುಗಳ ಮಹತ್ವವೇನು? ಅದೆಲ್ಲವನ್ನ ತಿಳಿದುಕೊಳ್ಳೋಣ. ಶರಣಾರ್ಥಿಗಳು. ನಾನಿದ್ದೀನಿ ನಿಮ್ಮ ಅರುಣ್ಸ್ ಡಿವೈನ್ ನೆರೇಟಿವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಲ್ಲಿವರೆಗೆ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ಸಿದ್ಧಾರೂಢರ ಯತಿಗಳ ಬಳಿಗೆ ಬಂದಂಥ ಆ ಮಹಾನ್ ಯತಿ ಯಾರು? ಯಾಕೆ ಆ ವಸ್ತ್ರವನ್ನು ಹರಿದು ಬಿಟ್ಟ, 5 ತುಂಡುಗಳನ್ನಾಗಿ ಮಾಡ್ದ? ಈಗ ನಾವು ತಿಳ್ಕೊಳ್ಳೋಣ ಬನ್ನಿ. ಆ ಮಹಾನ್ ಯತಿಗಳು ನಾಗಲಿಂಗ ಸ್ವಾಮಿಗಳು, ಅಜಾತ ನಾಗಲಿಂಗ ಸ್ವಾಮಿಗಳು ಅಂತ ಕರಿತೀವಿ. ನವಲಗುಂದದ ಅಜಾತ ನಾಗಲಿಂಗ ಸ್ವಾಮಿಗಳು ಬಹಳ ದೊಡ್ಡ ಯತಿಗಳಾಗೋಗಿದ್ರು. ಇವ್ರ ಬಗ್ಗೆ ನಾವು ತಿಳ್ಕೊಳ್ಬೇಕಂದ್ರೆ ಬಹಳ ಪ್ರಖ್ಯಾತರಾದಂಥ ಈ ನವಲಗುಂದದ ನಾಗಲಿಂಗ ಸ್ವಾಮಿಗಳು ಪವಾಡ ಪುರುಷರು, ಮಹಾನ್ ಶಕ್ತಿಶಾಲಿಗಳು. ಸಿದ್ಧರಿವರನ್ನ ಈ ನಾಗಲಿಂಗ ಸ್ವಾಮಿ ಪಾರ್ವತಿ ಅವತಾರ ಅಂತ ತಿಳಿದಿದ್ರಂತೆ. ನಾಗಲಿಂಗ ಸ್ವಾಮಿಗಳ ಚರಿತ್ರೆ ಅಂತ್ಯದ್ದಲ್ಲ. ಮುಂದಿನ ದಿನಗಳಲ್ಲಿ ನಾಗಲಿಂಗ ಸ್ವಾಮಿಗಳ ಚರಿತ್ರೆಯನ್ನು ಹೇಳೋದಕ್ಕೂ ನಾನು ಪ್ರಯತ್ನ ಮಾಡ್ತೀನಿ. ನಾಗಲಿಂಗ ಸ್ವಾಮಿಗಳು ಮೂಲತಃ ಅವರು ರಾಯಚೂರು ಜಿಲ್ಲೆಯ ಜಾವಳಗೆರೆಯವರು ಅಂತ ಹೇಳಲಾಗ್ತದೆ. ಅವರು ಸಣ್ಣವರಿದ್ದಾಗಲೇ ಮನೆ ಬಿಟ್ಟಿದ್ರು. ಮನೆ ಬಿಟ್ಟು ಅವರು ವೈರಾಗ್ಯವನ್ನು ಹಚ್ಕೊಂಡು ಊರೂರು ಅಲಿತಾ ಇದ್ರು. ಮುಂದೆ ಅವರು ಸಂಗಾರ ಭೀಮಮ್ಮಳ ಬಳಿಗೆ ಬಂದು ಭೀಮಳ ಎಂಬ ಭಕ್ತಿಗೆ ಮಾತಿಗೆ ಆ ಭೀಮಮ್ಮಳ ಮಗನಾಗಿ ಇದ್ರಂತೆ ಅವರು. ಬಹಳ ಸುಂದರವಾದಂತಹ ಚರಿತ್ರೆ ನಾಗಲಿಂಗ ಸ್ವಾಮಿಗಳದು. ಅಷ್ಟೇ ಅವರು ಮಾತುಗಳಲ್ಲಿ ನಿಷ್ಠರಾಗಿದ್ರು. ಕೆಲವೊಂದ್ಸಲ ಹುಚ್ಚರ ವರ್ತನೆ ಮಾಡ್ತಾ ಇದ್ರು. ಕೆಲವೊಂದ್ಸಲ ಕಟ್ಟಿಗೆ ಚಟ್ಟ ಅಂತೀವಲ್ಲ, ಆ ಥರ ಅದೆಲ್ಲವನ್ನ ಮಾಡಿಕೊಂಡು ಪಲ್ಲಕ್ಕಿ ಥರ ಮಾಡಿಕೊಂಡು ಅದ್ರ ಮೇಲೆ ಕುಳಿತುಕೊಳ್ತಾ ಇದ್ರು. ಭಕ್ತರು ಅವರನ್ನ ಎತ್ತರಕೊಂಡು ತಿರುಗಾಡ್ತಾ ಇದ್ರು. ಒಂಥರ ವಿಚಿತ್ರವಾಗಿ ಆಡ್ತಾ ಇದ್ರು. ಅದು ಎಲ್ಲದರಲ್ಲೂ ಆಧ್ಯಾತ್ಮಿಕತೆ ಪವಾಡವನ್ನು ಮಾಡಿ ತೋರಿಸ್ತಾ ಇದ್ರು. ಒಂದ್ಸಲ ಏನಾಗಿತ್ತಂದ್ರೆ ಗದಗಿನ ಭಕ್ತರು ನಾಗಲಿಂಗತೆಗಳಿಗೆ ಪಲ್ಲಕ್ಕಿಯನ್ನು ಮಾಡಿಕೊಟ್ಟಿದ್ರು. ಆ ಪಲ್ಲಕ್ಕಿಗೆ ಮೇಲೆ ನಾಗಲಿಂಗ ಅವಧೂತರು ಕೂತ್ಕೋತಾ ಇದ್ರು. ಹೆಗಲ ಮೇಲೆ 4 ಜನ ಪಲ್ಲಕ್ಕಿಯನ್ನು ಹೊತ್ತು ನಡೀತಾ ಇದ್ರು. ಒಂದು ಅನ್ಯೋನ್ಯ ಸಂಬಂಧ, ಸ್ನೇಹಿತರ ಸಂಬಂಧ, ಆಧ್ಯಾತ್ಮಿಕ ಯತಿಗಳ ಸಂಬಂಧ ಹೆಂಗಿರ್ತಂದ್ರೆ ಶಿಶ್ನಾಳ ಶರೀಫರು ಮತ್ತು ನಾಗಲಿಂಗ ಯತಿಗಳು ಯಾವ ರೀತಿ ಸಂಬಂಧ ಅಂತಂದ್ರೆ, ಶಿಶ್ನಾಳ ಶರೀಫರು ಎಲ್ಲೋ ಇರ್ತಿದ್ರಂತೆ, ಯಾವುದೋ ಒಂದು ಊರಿನಲ್ಲಿ. ಇವರು 100 ಕಿಲೋಮೀಟರ್ ದೂರ ನಾಗಲಿಂಗ ಯತಿಗಳು ಇರ್ತಾ ಇದ್ರು. ಆಗ ಶರೀಫರು ನಾಗಲಿಂಗ ಯತಿಗಳಿಗೆ ನೆನೆಸಿದಾಗ, ಯಪ್ಪ ನಾಗಲಿಂಗ ಎತ್ತಿ ಅಂತ ಹಿಂಗೆ ಮೇಲೆ ನೋಡ್ತಿದ್ರಂತೆ. ಅದು ನೇರವಾಗಿ ನಾಗಲಿಂಗ ಎತ್ತಿಗಳಿಗೆ ಕೇಳಿಸ್ತಾ ಇತ್ತಂತೆ. ಆಗ ನಾಗಲಿಂಗ ಎತ್ತಿಗಳು ಹಿಂಗೆ ಮ್ಯಾಲೆ ಮುಖ ಮಾಡಿ, ಏನು ಶರೀಫ ಅಂತಿದ್ರಂತೆ. ಹಾಗೆ ಆಕಾಶದ ಮೂಲಕ ಅವ್ರು ಮಾತಾಡ್ತಾ ಇದ್ರು. ಇದನ್ನೇ ನಾವು ಟೆಲಿಪತಿ ಅಂತೀವಿ. ಅಂತಹ ಶರೀಫರು ಒಂದ್ಸಲ ಏನಾಗಿತ್ತಂದ್ರೆ ನಾಗಲಿಂಗ ಎತ್ತಿಗಳು ದಾರಿಯಲ್ಲಿ ಸಾಕ್ತಾ ಬರ್ತಿರ್ಬೇಕಾದ್ರೆ, ಪಲ್ಲಕ್ಕಿಯಲ್ಲಿ ಬರ್ತಿರ್ಬೇಕಾದ್ರೆ ಆ ಬೋಯಿಗಳಂತಿದ್ರಲ್ಲ ಪಲ್ಲಕ್ಕಿಯಲ್ಲಿ ಎತ್ಕೊಂಡವರು, ಅವರು ಪಲ್ಲಕ್ಕಿನ ಎತ್ಕೊಂಡು ಕೈಯಲ್ಲೊಂದು ಕಟ್ಟಿಗೆ ಕೂಡ ಹಿಡ್ಕೊಂಡಿರ್ತಿದ್ರು. ಸೊ ಹಾಗೆ ಮುಂದೆ ಸಾಗ್ತಿರ್ಬೇಕಾದ್ರೆ ಶರೀಫ್ ಸಾಹೇಬರು ಬಂದು ಹಿಂಗೆ ಅಡ್ಡ ಕೈ ಹಾಕ್ಕೊಂಡು ನಿಂತು ಬಿಟ್ರಂತೆ. ನಾಗಲಿಂಗತೆಗಳು ಪಲ್ಲಕ್ಕಿಯಲ್ಲಿದ್ದರು. ಶರೀಫ್ ಸಾಹೇಬರು ಎದುರು ಬಂದ್ಬಿಟ್ರು. ಆ ಪಲ್ಲಕ್ಕಿ ಹೊತ್ತವ್ರಿಗೆ, ಯಾರು ನೀನು? ಮ್ಯಾಲೆ ಎತ್ತಿಗಳು ಕುಂತಿದಾರ, ದಾರಿ ಬಿಡು ಅಂದ್ಬಿಟ್ರಂತೆ. ಯಾರೋ ನೀನು ಅಂದ ತಕ್ಷಣ ಶರೀಫ್ ಸಾಹೇಬರು ಒಂದು ಬಹಳ ಸುಂದರವಾದಂಥ ಉತ್ತರ ಕೊಟ್ಟರು. ನಾನು ಯಾರಂತೀರ? ಅಲ್ಲಿದಾನಲ್ಲ ಅವನೇ ನಾನೇ ಅವ ಅಂದ್ಬಿಟ್ರಂತೆ. ಈ ಎಲ್ಲ ಸ್ವಲ್ಪ ವಾದ ನಡೀತಿರ್ಬೇಕಾದ್ರೆ ಪಲ್ಲಕ್ಕಿ ಮೇಲೆ ಕೊಡ್ತಂಥ ನಾಗಲಿಂಗ ಎತ್ತಿಗಳಿಗೆ ಕೇಳಿಸ್ಬಿಡ್ತು. ಯಾರವರು ಅಂತ ಹಿಂಗೆ ಹಣಿಕೆ ಹಾಕಿ ನೋಡೋದಂತೆ. ಆಗ ಶರೀಫ್ ಸಾಹೇಬರು, ಶರೀಫ ನೀ ಅದೇನು ಅಂದ್ಬಿಟ್ರು. ಅಷ್ಟು ಅಂದ ತಕ್ಷಣ ಶರೀಫ್ ಸಾಹೇಬ್ರು ಏನಂದ್ರು, ನಾಗಲಿಂಗ ಯಾಕೋ ಪಲ್ಕಿ ಮೇಲೆ ಕೂತು ಮೆರ್ಯಾಕತ್ತಿದಿ? ಏನು ಭಾಳ ಸೊಕ್ಕ ಬಂದೈತನು?
ಯಾಕೆ ಮ್ಯಾಲ ಕುಂತಿದ್ದೆ ಅಂದ್ಬಿಟ್ರಂತ. ನಾಗಲಿಂಗತಿಗಳಂದ್ರು, ಮ್ಯಾಲ ಕುಂತವ್ರು ಯಾರು, ಕೆಳಗೆ ಕುಂತವ್ರು ಯಾರಪ್ಪ? ಕುಂದ್ರಿಸಿದವ್ರು ಯಾರು, ಕುಂತವ್ರು ಯಾರು? ಯಾರು ಕುಂತಾರೋ ಯಾರು ಕುಂಚಾರೋ ನಿನಗೆ ಗೊತ್ತಲ್ಲ ಅಂತ ಆಧ್ಯಾತ್ಮಿಕ ಮರ್ಮದ ಮಾತಾಡ್ಬಿಟ್ರಂತ. ಕಲಗಟ್ಟಿ ಅನ್ನುವಂಥ ಒಂದು ಗ್ರಾಮ, ಅಲ್ಲಿ ಸಿದ್ಧಾಢರಿಗೆ ಭಕ್ತರು ಊಟಕ್ಕೆ ಕರೆದಿದ್ರು. ಸೊ ಆ ಭಕ್ತರ ಮನೆಗೆ ಹೋಗಿ ಅಲ್ಲಿ ಸಿದ್ಧಾಢರು ಏನು ಮಾಡ್ತಿದ್ರು, ನಡ್ಕೊಂಡು ಹೋಗ್ತಾ ಇದ್ರು. ಅಲ್ಲೇ ಹತ್ರಕ್ಕೆ ನಡ್ಕೊಂಡು ಭಕ್ತರ ಜೊತೆ ಹೋಗ್ತಾ ಇರಬೇಕಾದ್ರೆ ನಾಗಲಿಂಗತಿಗಳು ಅದೇ ದಾರಿಯಲ್ಲಿ ಬರ್ತಾ ಇದ್ರು. ಸಾಮಾನ್ಯವರು ಪಲ್ಲಕ್ಕಿಯಲ್ಲಿ ಕುಳ್ಕೊಳ್ತಾ ಇದ್ರು. ಸಿದ್ಧಾಢ ರತಿಗಳನ್ನ ನೋಡಿದ ಕೂಡಲೇ ಅವ್ರು ಹೇಳ್ಬಿಟ್ರು ಪಲ್ಲಕ್ಕಿ ಹತ್ತರಿಗೆ, ನಿಲ್ಲಿಸ್ರಪ್ಪ ನಿಲ್ಲಿಸ್ರಿ ಅಂತ. ಆ ಪಲ್ಲಕ್ಕಿಂದ ಕೆಳಗನೆ ಇಳಿದುಬಿಟ್ರು ನಾಗಲಿಂಗತಿಗಳು. ಎದ್ದು ಸಿದ್ಧಾಢರಿಗೆ ನೋಡಿದ್ರು. ಸಿದ್ಧಾಢ ನೋಡಿ ನಾಗಲಿಂಗತಿಗಳ ಜೊತೆಗೂ ಭಕ್ತರಿದ್ರು, ಸಿದ್ಧಾಢ ಜೊತೆಗೂ ಭಕ್ತಿದ್ರು. ಅವರೆಲ್ಲರನ್ನ ನೋಡಿ ಈತ ಸಾಮಾನ್ಯಲ್ಲಪ್ಪ, ಶಿವನ ಅವತಾರಿ ಆರೂಢ ನಮ್ಮ ಎದುರು ಬಂದಿದ್ದಾನೆ ಅಂತ ಅಂದ್ಬಿಟ್ರು. ಅಂದ ತಕ್ಷಣ ಎಲ್ಲರೂ ಸಿದ್ಧಾಢ ರತಿಗಳಿಗೆ ಕೈ ಮುಗಿದ್ಬಿಟ್ರು. ಬಹಳ ಭಕ್ತಿ ಬಂದ್ಬಿಡ್ತು. ಇಷ್ಟಕ್ಕೆ ನಾವೆಲ್ಲ ಏನು ಅನ್ಕೋತೀವಿ, ನಾಗಲಿಂಗತಿಗಳು ಸಿದ್ಧಾಢರಿಗೆ ಕೈ ಮುಗಿದು ಪಲ್ಲಕ್ಕಿ ಮೇಲೆ ಕೂತ್ಕೊಂಡು ಮರಳಿ ಹೋಗಿರ್ಬೋದು ಅಂತ ಅನ್ಕೋತೀವಿ. ಹಾಗಾಗಲಿಲ್ಲ. ನಾಗಲಿಂಗತಿಗಳು ಏನು ಮಾಡಿದ್ರು ಅಂದರೆ, ಸಿದ್ಧಾಢ ರತಿಗಳ ಮೇಲೆ ಇದ್ದಂಥ ಒಂದು ಬಿಳಿ ವಸ್ತ್ರ ಇತ್ತು. ಏನೂ ಮಾತಾಡದೆ ಆ ವಸ್ತ್ರವನ್ನು ತೆಗೆದುಕೊಂಡು ಹರಿದು ಬಿಟ್ಟು 5 ತುಂಡುಗಳನ್ನಾಗಿ ಮಾಡಿಬಿಟ್ಟು, ಆ 5 ತುಂಡುಗಳನ್ನು ಮಾಡಿ ಒಂದು ಭೂಮಿಯನ್ನು ಅಗೆದು ಮಣ್ಣಿನಲ್ಲಿ ಹೂತಿಬಿಟ್ಟು, 2ನೇದು ಬೆಂಕಿಯಲ್ಲಿ ಸುಟ್ಟುಬಿಟ್ಟು, 3ನೇದು ಅಲ್ಲೇ ಇದ್ದ ನೀರು ಕೆರೆ ಎತ್ತು ನೀರಲ್ಲಿ ಹಾಕಿಬಿಟ್ಟು, ಇನ್ನೊಂದು ಗಾಳಿಯಲ್ಲಿ ಬಿಟ್ಟರು, ಮಗದೊಂದು ಆಕಾಶಕ್ಕೆ ಬಿಟ್ಬಿಟ್ರು. ಸಿದ್ಧಾಢರು ಶಾಂತವಾಗಿದ್ದರು. ನಾಗಲಿಂಗತಿಗಳು ಇದನ್ನೆಲ್ಲ ಮಾಡ್ತಾ ಇದ್ರು. ನಾಗಲಿಂಗತಿಗಳು ಇದ್ದಂಥ ಭಕ್ತರು, ಸಿದ್ಧಾಢರ ಎತ್ತಿಗಳ ಜೊತೆಗಿದ್ದಂಥ ಭಕ್ತರು ಇದೆಲ್ಲ ನೋಡಿ ಆಶ್ಚರ್ಯ ಆಗ್ತಾ ಇತ್ತು. ಮತ್ತು ಕೆಲವರಿಗೆ ಪ್ರಶ್ನೆಗಳು ಮೂಡ್ತಾ ಇದ್ವು, ಏನಾಯಿತು, ಹಿಂಗ್ಯಾಕೆ ಮಾಡ್ತಾ ಇದ್ದಾನೆ ಈ ಎತ್ತಿ? ವಿಶೇಷವಾಗಿ ಸಿದ್ಧಾಢ ಸ್ವಾಮಿಗಳ ಜೊತೆ ಇದ್ದಂಥ ಭಕ್ತರಿಗೆ ಒಂದು ಕುತೂಹಲ ಕಾಡ್ತಾ ಇತ್ತು. ಯಾಕೆ ಈತ ಹುಚ್ಚಿನ ಥರ ನಮ್ಮ ಆರೂಢರ ಮೈ ಮೇಲಿನ ಬಟ್ಟೆಯನ್ನು ಕಸ್ಕೊಂಡು ಬಿಟ್ಟ, ಮತ್ತು 5 ತುಂಡು ಮಾಡ್ದ, ಬಾವಿಗೆ ಹಾಕದ, ಭೂಮಿಯಲ್ಲಿ ಹುದುಗದ, ಬೆಂಕಿಗೆ ಹಾಕದ, ಗಾಳಿಗೆ ಬಿಟ್ಟ, ಆಕಾಶಕ್ಕೆ ಹಾರಿಬಿಟ್ಟ, ಏನಿದ್ರ ಮರ್ಮ ಅಂತ ಮನುಷ್ಯನ ಅನ್ಕೊಂಡ್ಬಿಟ್ರು. ಇಷ್ಟ ಮಾಡಿ ಆ ನಾಗಲಿಂಗ ಎತ್ತಿ ಮತ್ತೆ ಪಲಕಿ ಮೇಲೆ ಕೂತ್ಕೊಂಡು ಮತ್ತೆ ಹೊರಟುಬಿಟ್ಟು ಮುಂದೆ. ಮತ್ತೆ ಸಿದ್ಧಾಢರು ನಿಧಾನವಾಗಿ ಹೆಜ್ಜೆ ಹಾಕ್ತಾ ಇದ್ರು. ಆಗ ಭಕ್ತರು ಸುಮ್ಮನೆ ಕೂಡಲಿಲ್ಲ. ಸಿದ್ಧಾಢರು ಕೇಳಿದ್ರು, ಯಪ್ಪ ಯಾರಾತ? ಆತ ಬಂದ, ನಿಮ್ಮ ಮೈ ಮೇಲಿನ ಬಟ್ಟೆ ತೆಗೆದುಕೊಂಡ, 5 ತುಂಡು ಮಾಡ್ದ, ಬೆಂಕಿಗೆ ಹಾಕದ, ನೀರಾಗ ಹಾಕದ, ಭೂಮಿ ಒಳಗೆ ಹುದುಗಿ ಬಿಟ್ಟ, ಗಾಳಿಗೆ ಬಿಟ್ಟ, ಆಕಾಶಕ್ಕೆ ಹಾರಿಬಿಟ್ಟ, ಏನಿದು ಹಿಂಗ್ಯಾಕೆ ಮಾಡ್ದ ಹುಚ್ಚಂತಾರ ಅಂದ್ಬಿಟ್ರು. ಸಿದ್ಧಾಢರು ನಕ್ಕು, ಕೂತ್ಸಲ್ರಪ್ಪ ಅವ, ಬಹಳ ಮಹತ್ವದ ಅರ್ಥ ಅದು ಅಂತ ಸಿದ್ಧಾಢರು ಅದರ ಅರ್ಥವನ್ನು ಹೇಳಕ್ಕೆ ಪ್ರಾರಂಭ ಮಾಡಿದರು. ಸಿದ್ಧಾಢರು ಹೇಳಿಬಿಟ್ರು, ನೋಡ್ರಪ್ಪ, ಪಂಚಭೂತಗಳಿಂದ ನಿರ್ಮಿತವಾದಂಥ ಈ ನಮ್ಮ ದೇಹ ಎಷ್ಟು ದಿವಸ ಈ ಭೂಮಿ ಮೇಲೆ ಇರ್ತಪ್ಪ? ಒಂದಾನೊಂದು ದಿವಸ ಪಂಚಭೂತಿಗಳಲ್ಲಿ ಲೀನವಾಗಬೇಕಲ್ಲ. ಭೂಮಿಯಲ್ಲಿ ಹೋಗಬೇಕು, ಬೆಂಕಿಯಲ್ಲಾದರೂ ಸುಡಬೇಕು, ನೀರಲ್ಲಾದರೂ ಹೋಗಬೇಕು, ಗಾಳಿಯಲ್ಲಾದರೂ ಹೋಗಬೇಕು, ಆಕಾಶಕ್ಕಾದರೂ ಪ್ರಾಣವಾಯು ಹಾರ ಹೋಗಬೇಕು. ಅದೇ ಇದರ ಅರ್ಥಪ್ಪ. ಸುಮ್ಮನೆ ಅಲ್ಲ ನಾಗಲಿಂಗತಿಗೆ ಮಹಾನ್ ಪೌಡ ಪುರುಷ ಅಂತ ಹೇಳ್ಬಿಟ್ಟು. ಮತ್ತು ಇನ್ನೊಂದು ಮಾತನ್ನು ನಾಗಲಿಂಗತಿಗಳು ಹೇಳೋಗಿದ್ರಂತೆ ಸಿದ್ಧಾಢರಿಗೆ ಆ ಸಮಯಕ್ಕೆ. ಸಿದ್ಧಾಢ್ರೆ, ಈ ನಿಮ್ಮ ದೇಹ ಇದಲ್ಲ, ಒಂದು ದಿವಸ ಉರುಳು ಹೋಗ್ತದ್ರಿಪ್ಪ, ಇದೇ ಹುಬ್ಬಳ್ಳಿ ಒಳಗೆ ಉರುಳಿ ಹೋಗ್ತದ. ನಿಮಗೆ ಮ್ಯಾಲೆ ಎತ್ತಿ ಮೆರತಕ್ಕಂಥ ಈ ಹುಬ್ಬಳ್ಳಿ ಜನನೇ ನಿಮಗೆ ಉರುಳಿಸ್ತಾರಪ್ಪ. ಒಂದು ದಿವಸ ನಿಮ್ಗೆ ಕಷ್ಟ ಬರ್ತದ, ಇದೇ ಹುಬ್ಬಳ್ಳಿ ಒಳಗೆ ನಿಮ್ಮ ಜೀವ ಹೋಗ್ತದ, ಉರುಳಿ ಬೀಳ್ತೀರಿ ಅಂತ ಅಂದ್ಬಿಟ್ರು. ಸಿದ್ಧಾಢರ ಕೊನೆ ಗಳಿಗೆಯಲ್ಲಿ ಕಷ್ಟಗಳು ತಪ್ಪಿದ್ದಲ್ಲ ಬಂದೇ ಬರುತ್ತವೆ ಅಂತ ನಾಗಲಿಂಗ ಸ್ವಾಮಿಗಳಿಗೆ ಮುಂಚೆನೇ ತಿಳಿದಿತ್ತಂತ ಅನಿಸ್ತದೆ. ಅವರೇ ಆವಾಗ ಹೇಳಿದ್ರು ಅಂತ ಮಲ್ಲಿಕಾರ್ಜುನ ಸಿಂದಗಿಯವರು ಬರೆದಂಥ ಸಿದ್ಧಾಢರ ಚರಿತ್ರೆಯಲ್ಲಿ ಇದು ಉಲ್ಲೇಖವಾಗಿದೆ. ಇದೇ ಪ್ರಕಾರವಾಗಿ ಸಿದ್ಧಾಢರ ಕೊನೆಗಳಿಗೆಯಲ್ಲಿ ಬಹಳಷ್ಟು ಕಷ್ಟಗಳು ಕೂಡ ಆಗಿಬಿಟ್ಟು ಮುಂದಿನ ದಿನಗಳಲ್ಲಿ ಸಿದ್ಧಾಢರ ಕೊನೆಗಳಿಗೆಯಲ್ಲಿ ಯಾವ ರೀತಿ ಕಷ್ಟಗಳು ಅನುಭವಿಸಿದ್ರು, ಕೋರ್ಟ್ ಮೆಟ್ಟಿಲು ಹೇಳಿದರು, ಅದೆಲ್ಲ ನಾನು ನಿಮಗೆ ಮುಂದಿನ ದಿನಗಳಲ್ಲಿ ಹೇಳ್ತಾ ಹೋಗ್ತೀನಿ. ಹೀಗೆ ಸಿದ್ಧಾಢರ ಜೀವನದಲ್ಲಿ ಯಾತ್ರೆ ಮಾಡ್ತಿರ್ಬೇಕಾದ್ರೆ ಸಾಕಷ್ಟು ಮಹಾತ್ಮರ ದರ್ಶನವಾಗ್ತದೆ. ಪ್ರತಿಯೊಂದು ಮಹಾತ್ಮರ ದರ್ಶನವಾದಾಗ ಒಂದೊಂದು ಪವಾಡ ನಡೆಯುತ್ತದೆ, ಒಂದೊಂದು ಜೀವನದ ಅರ್ಥ ತಿಳಿಯುತ್ತದೆ.
ಹೇಗೆ ಜಡಿಸಿದ್ದೇಶ್ವರರು ಭೇಟಿಯಾದರು, ಗರಗದ ಮಡಿವಾಳಪ್ಪನವರು ಭೇಟಿಯಾದರು, ನಾಗಲಿಂಗ ಅವಧೂತರು ಭೇಟಿಯಾದರು. ಎಲ್ಲರೂ ಭೇಟಿಯಾದಾಗ ಒಂದೊಂದು ಆಧ್ಯಾತ್ಮಿಕ ಸಂದೇಶವನ್ನು ಸಿದ್ಧಾರ್ಢ ಹೇಳ್ತಾ ಇದ್ರು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸಿದ್ಧಾರ್ಢರ ಚರಿತ್ರೆ ಬಗ್ಗೆ ಹೇಳ್ತೀನಿ. ಈ ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಅಂತ ಟೈಪ್ ಮಾಡಿ. ಸಿದ್ಧಾರ್ಢರ ಚರಿತ್ರೆಯ ಎಲ್ಲ ವಿಡಿಯೋಗಳನ್ನು ನಾನು ಯೂಟ್ಯೂಬ್ ಮುಖಾಂತರ ಅಪ್ಲೋಡ್ ಮಾಡಿದ್ದೀನಿ. ನನ್ನ ಚಾನಲ್ ಭೇಟಿ ಕೊಟ್ಟು ಎಲ್ಲವನ್ನು ನೋಡಿ. ನಿಮ್ಮ ಬೆಂಬಲ ಇರಲಿ, ಪ್ರೋತ್ಸಾಹ ಇರಲಿ. ಹಾಗೆ ಸಿದ್ಧಾರ್ಢರ ಈ ಚರಿತ್ರೆಯಿಂದ ತಮಗೇನು ಅನ್ನಿಸ್ತೋ ಅದು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ನಾನಿದ್ದೀನಿ ನಿಮ್ಮ ಅರುಣ್ ಶರಣ.